ಬಸ್ ಹೋಗ್ತಿತ್ತು ಇಲ್ಲಿ ಆರ್ ಎಸ್ ಪುರ ಅಂತ ಇದೆ, ಹೌದು. ನಮ್ಮ ಏರ್ಪೋರ್ಟ್ ಮುಂದೆ ಹೋಗೋ ರಸ್ತೆನೆ ಆರ್ ಎಸ್ ಪುರ ರಸ್ತೆ. ಹೌದು. ಸೊ ಅಲ್ಲಿಂದ ಸಿಯಾಲ್ಕೋಟ್ ಮುಂಚೆ ಬಸ್ ಹೋಗ್ತಿತ್ತು. ಈಗಲೂ ಟಾರ್ ರೋಡ್ ಇದೆ, ಅದನ್ನ ಕ್ಲೋಸ್ ಮಾಡಿದ್ದಾರೆ ಅಷ್ಟೇ. ಹೌದು, ಇದು ಫೆನ್ಸಿಂಗ್ ಮಾಡಿದ್ದಾರೆ, LOC ಇಂಟರ್ನ್ಯಾಷನಲ್ ಬಾರ್ಡರ್. ಹೌದು, ಫೆನ್ಸಿಂಗ್ ಮಾಡಿದ್ದಾರೆ ಅಲ್ಲೆಲ್ಲ. ಮಾಡಿದ್ದಾರೆ. ಇಟ್ಸ್ ಫುಲ್ಲಿ ಸೆಕ್ಯೂರ್ಡ್ ಅಂಡ್ ಈಗ ನಮ್ಮ ಫ್ರಂಟ್ ಲೈನ್ ಅಲ್ಲಿ ಆಲ್ ವೆಲ್ ಎಕ್ವಿಪ್ಡ್ ಟ್ಯಾಂಕರ್ಸ್ ಎಲ್ಲ ಇದೆ, ಎಲ್ಲ ಆಂಟಿ ಮಿಸೈಲ್ ಡಿಫೆನ್ಸ್ ಎಲ್ಲ ತಯಾರಾಗಿದೆ. ನಾನು ಜಸ್ಟ್ 3 days ಬ್ಯಾಕ್ ನಾನೇ ನೋಡಿದೆ ನಾನು. ಅಂದ್ರೆ ಆಲ್ಮೋಸ್ಟ್ ಲೈಕ್ ಕತ್ಲಾಗ್ತಾ ಇದ್ದಂಗೆನೆ ಇವರು ಶುರು ಮಾಡಿದ್ದಾರೆ ಈ ಅಟ್ಯಾಕ್ ಮಾಡಿದ್ದಾರೆ. ಈ ಅದೇ ಹೇಳಿದ್ನಲ್ಲ, ಒಂದು 30-40 minutes ಅಂಡ್ ವಿ ವರ್ ಸೀಯಿಂಗ್ ಎಕ್ಸ್ಪ್ಲೋಷನ್ಸ್, ಇದು ಇಂಟರ್ಸೆಪ್ಟರ್ಸ್ ಎಲ್ಲ ಬರ್ತಾ ಇತ್ತು. ನಾವು ಇದೇನು ಅಂತ ಆಚೆ ಹೋಗಿ ನೋಡಿದಾಗ ಎಕ್ಸ್ಪ್ಲೋಷನ್ ಸೌಂಡ್ಸ್ ಬಂತು. ಆಮೇಲೆ ಪೊಲೀಸ್ ಎಲ್ಲ ಅಲರ್ಟ್ ಮಾಡಿದ್ರು. ದ ಹೋಲ್ ಸಿಟಿ ನಾವು ವಿ ಹ್ಯಾವ್ ಸ್ವಿಚ್ಡ್ ಆಫ್ ಲೈಟ್. ಕರೆಂಟ್ ತೆಗ್ದಿಲ್ಲ, ನಾವೇ ಸ್ವಿಚ್ ಆಫ್ ಮಾಡಕ್ಕೆ ಅನೌನ್ಸ್ ಮಾಡ್ಕೊಂಡು ಹೋದ್ರು ಪೊಲೀಸ್ ಅವರೆಲ್ಲ. ಓಕೆ. ಅಂದ್ರೆ ಕರೆಂಟ್ ಅನ್ನ ತೆಗೆಯುವಂತದಕ್ಕೆ ಹೋಗಿಲ್ಲ ಅಲ್ಲಿ ಡಿಪಾರ್ಟ್ಮೆಂಟ್? ಹೋಗಿಲ್ಲ, ಇಲ್ಲ ಕರೆಂಟ್ ಕಟ್ ಮಾಡಿಲ್ಲ. ಕೆಲವು ಕಡೆ ಕಟ್ ಮಾಡಿದ್ದಾರೆ ಅಷ್ಟೇ. ಓಕೆ. ಬಟ್ ದೇ ರಿಕ್ವೆಸ್ಟೆಡ್ ಅಸ್ ಆಚೆನು ಮೊಬೈಲ್ ಲೈಟ್ಸ್ ಎಲ್ಲ ಆನ್ ಮಾಡಬೇಡಿ. ಮೊಬೈಲ್ ಲೈಟ್ಸ್ ಗೊತ್ತಾಗುತ್ತೆ, ಮನೆ ಮೇಲೆ ಹೋಗ್ಬಿಟ್ಟು ಲೈಟ್ಸ್ ಆಫ್ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡಬೇಡಿ ಅಂತ ಹೇಳ್ಕೊಂಡು ಪ್ರಿಕಾಷನ್ಸ್ ಇದ್ರು. ಬಟ್ ಇಟ್ ವಾಸ್ ಟ್ರೂ, ಯಾಕಂದ್ರೆ ನಾವು ಎಷ್ಟು ಎಕ್ಸ್ಪ್ಲೋಷನ್ಸ್ ಕೇಳ್ತಾ ಇದೀವಿ ಅಂದ್ರೆ ದಟ್ ಇಸ್ ವೆರಿ ಸರ್ಪ್ರೈಸಿಂಗ್. ಸೊ ಅದೇ ವಿ ನೆವರ್ ನೋ ನೈಟ್ ಇನ್ನ ಏನ್ ಐಡಿಯಾ ಇದೆ ಅವ್ರದ್ದು ಗೊತ್ತಿಲ್ಲ. ಬಟ್ ಒಂದು ಹೆದರಿಕೆ ಅನ್ನೋದು ಇಲ್ಲ. ಹೌದು, ಬಿಕಾಸ್ ವಿ ಹ್ಯಾವ್ ವೆರಿ ಗುಡ್ ವೆಲ್ ಎಕ್ವಿಪ್ಡ್. ಅವರ್ ಆರ್ಮಿ ಇಸ್ ಮೋರ್ ಎಕ್ವಿಪ್ಡ್. ನಮ್ಮ ಆರ್ಮಿ ಮೇಲೆ ಮತ್ತೆ ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ಎಲ್ಲರಿಗೂ ಏನ್ ಭರವಸೆ ಇದೆ ಅದು ನಮ್ಮಲ್ಲೂ ಇನ್ನೂ ಜಾಸ್ತಿ ಇದೆ. ಹೌದು. ಸೊ ಯಾವ ಹೆದರಿಕೆ ಅನ್ನೋದು ಏನಿಲ್ಲ. ಈಗ ಸದ್ಯಕ್ಕೆ ಕಂಟಿನ್ಯೂಸ್ ಆಗಿ ಈ ಸೌಂಡ್ ಕೇಳ್ತಾ ಇರುವಂಥದ್ದು ಮತ್ತು ಇಂಟರ್ಸೆಪ್ಟ್ ಆಗ್ತಾ ಇರುವಂಥದ್ದು, ಅಂದ್ರೆ ಇಟ್ಸ್ ಎ ರಿಟಾಲಿಯೇಷನ್ ಸ್ಟಾರ್ಟ್ ಆಗಿದೆ ಈಗ ಇಂಡಿಯಾದ ಒಳಗಡೆ. ರಿಟಾಲಿಯೇಷನ್ ನಮ್ಮ ಕಡೆಯಿಂದ ಫೈರ್ ಮಾಡ್ತಾ ಇರೋದು, ಅದು ಶೆಲ್ಸ್ ಅದು ಸೌಂಡ್ ಬರುತ್ತೆ ಅಲ್ವಾ? ಅದು ಇದೆ. ಬಟ್ ದಟ್ ಇಸ್ ಲೋ ಇಂಟೆನ್ಸಿಟಿ ನಮ್ಮ ಶೆಲ್ಸ್, ಯಾಕಂದ್ರೆ ದೂರ ಇರೋದ್ರಿಂದ. ಹೌದು. ಬಟ್ ಇದು ಸಿಟಿ ಒಳಗೆ ಏನು ಎಕ್ಸ್ಪ್ಲೋಷನ್ ಆಗಿರೋದ್ರಿಂದ ಒಂದು ನಮ್ಮ ಏರ್ಪೋರ್ಟ್ ಹತ್ರನೇ ಒಂದು ಡ್ಯಾಮೇಜ್ ಆಗಿದೆ ಅಂತ ನನಗೆ ಹೇಳಿದ್ರು. ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವ ರೀತಿ ಏನು ಬಳಕೆ ಆಗಿರುತ್ತೆ ಅಂದ್ರೆ ಡ್ರೋನ್ ಇದಾಗಿರುತ್ತೆ, ಮಿಸೈಲ್ಸ್ ಹಿಂಗೆ? ಡ್ರೋನ್ಸ್, ದೇರ್ ಆಲ್ ಡ್ರೋನ್ಸ್, ಅನ್ಲೈಕ್ಲಿ ಟು ಬಿ ಎ ಮಿಸೈಲ್ ಇರ್ಬೋದು, ಮಿಸೈಲ್ ಇರ್ಬೋದು, ಯಾಕಂದ್ರೆ ವಿ ಡೋಂಟ್ ನೋ ದ ರಿಯಲ್ ಪಿಕ್ಚರ್ ನಾವು. ಬಟ್ ಎಕ್ಸ್ಪ್ಲೋಷನ್ಸ್ ತುಂಬಾ ದೊಡ್ಡದಿದೆ. ದೊಡ್ಡ ಎಕ್ಸ್ಪ್ಲೋಷನ್ ಸೌಂಡ್, ತುಂಬಾ ದೊಡ್ಡ ಸೌಂಡ್ ಬಂತು, ತುಂಬಾ ಸೌಂಡ್ ಬರ್ತಾ ಇತ್ತು ಕಂಟಿನ್ಯೂಸ್. ಓಕೆ ಓಕೆ ಓಕೆ. ಈಗ ಗ್ಯಾಪ್ ಎವ್ರಿ 5 minutes 3 minutes ಹಿಂಗೆ ಅರೌಂಡ್ 30-40 minutes ಕಂಟಿನ್ಯೂಸ್ ಇತ್ತು. ಈಗ ನಿಮ್ ಮಾತಾಡ್ಬೇಕಾದ್ರೆ ಒಂದು 4 ಸೌಂಡ್ ಬಂತು. ಹೌದು ಹೌದು. 4 ಸೌಂಡ್ ಬಂತು. ಈಗ ಸ್ವಲ್ಪ ಇದಿದೆ, ಗ್ಯಾಪ್ ಇದೆ. ಓಕೆ, ನೋಡ್ಬೇಕು ಏನಾಗುತ್ತೆ ನೈಟ್. ಇದು ಬಹುತೇಕ ಅವ್ರದ್ದು ಸಿಯಾಲ್ಕೋಟ್ ಈ ಸೆಕ್ಟರ್ ಗಳಲ್ಲಿ ಇರತಕ್ಕಂತ ಮಾಡಿರ್ತಾರೆ. ಹೌದು ಸಿಯಾಲ್ಕೋಟ್ ಇದೆಲ್ಲ. ಸೊ ಅದು ಅಲ್ಲಿಂದ ಹತ್ರ ಇರೋದ್ರಿಂದ ಇದಾರೆ. ಯಾಕಂದ್ರೆ ಇಲ್ಲಿ ಅಕ್ನೂರು ಇದೆಲ್ಲ ನಮ್ ಕಡೆ, ಈ ಕಡೆಯಿಂದ ಅಕ್ನೂರು ಇದೆ, ನೌಶೆರಾ ಸೆಕ್ಟರ್, ಪೂಂಚ್ ಸೆಕ್ಟರ್. ನೌಶೆರಾ ಕಡೆಗೆ ಹೋಗುವಾಗ ಅಕ್ನೂರು ಬರುತ್ತೆ. ಹೌದು, ಈಗೆಲ್ಲ ನಮ್ಮನ್ನ ಲೆಫ್ಟ್ ಬರುತ್ತೆ. ಹೌದು. ಸೊ ಬಟ್ ಎಲ್ಲಾರ್ಕಿಂತ ನಾವು ಹತ್ರ ಇದೀವಿ. ಜಮ್ಮು ಏರ್ಪೋರ್ಟ್, ಜಮ್ಮು ಸಿಟಿ ಇಸ್ ವೆರಿ ಕ್ಲೋಸ್ ಟು ನಿಜ. ಹೌದು 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 ಹೌದು. ಬಟ್ ಓವರ್ ಆಲ್ ಆಗಿ ಅಲ್ಲಿ ಜನ, ನೀವೀಗ ಕಳೆದ 2 ದಿವಸದಿಂದ, ಯಾಕಂದ್ರೆ ಯಾವಾಗ ಆಪರೇಷನ್ ಸಿಂಧೂರ್ ಸ್ಟಾರ್ಟ್ ಆಯ್ತು ಅಲ್ಲಿಂದ ನಂತರ ಯಾವ ರೀತಿಯಾದಂತಹ ಒಂದು ಭಾವನೆ ಅಲ್ಲಿದೆ ಡಾಕ್ಟರ್ ದಿನೇಶ್ ರಾವ್ ಅವರೇ? ಇಲ್ಲ, ಜನಕ್ಕೆ ಯಾವುದೇ ಹೆದರಿಕೆ ಇಲ್ಲ. ಒಂದು ಜನ ಇದ್ರ ಬಗ್ಗೆ ನಮ್ಮ ಬೇರೆ ದೇಶದ ಬೇರೆ ಭಾಗದಲ್ಲಿ ಎಷ್ಟು ಹೆದರಿಕೆ ಇಲ್ಲ, ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಮಾತಾಡ್ತಾರೆ ಹೊರತು ನಮ್ಮ ಕಡೆಯಿಂದ ನಾವು ಅಷ್ಟು ಏನು ಇದಿಲ್ಲ. ನಾವು ಇದ್ರ ಬಗ್ಗೆ ಯಾವ ಹೆದರಿಕೆ ಇಲ್ಲ. ಒಂದು ಯಾಕಂದ್ರೆ ಸುತ್ತಮುತ್ತಲು ಬರೀ ಆರ್ಮಿ ಇರೋದ್ರಿಂದ ನಮಗೆ ಯಾವ ಹೆದರಿಕೆ ಇಲ್ಲ. ಒಂದು ಪ್ಲಸ್ ಈಗ ನಾವು ಹಾಸ್ಪಿಟಲ್ ನಮಗೆ ಎಮರ್ಜೆನ್ಸಿ ಮೆಜರ್ಸ್ ಏನ್ ಬೇಕೋ ಅದನ್ನೆಲ್ಲ ನಾವು ಪ್ರಿಕಾಷನ್ಸ್ ತಗೊಂಡಿದೀವಿ. ಎಮರ್ಜೆನ್ಸಿ, ಯಾಕಂದ್ರೆ ಗೌರ್ಮೆಂಟ್ ಇಂದ ಆರ್ಡರ್ ಬಂದಿದೆ. ಓಕೆ. ಸೊ ನಾವು ಫುಲ್ ಹಾಸ್ಪಿಟಲ್ ಎಲ್ಲ ವೆಲ್ ಎಕ್ವಿಪ್ಡ್ ಇದೆ ಟು ಹ್ಯಾಂಡಲ್ ಎನಿ ಎಮರ್ಜೆನ್ಸೀಸ್, ಕ್ಯಾಶುಯಾಲಿಟೀಸ್. ಅದಕ್ಕೆಲ್ಲ ನಮ್ಗೆ ತಯಾರಾಗ್ಲಿಕ್ಕಿದ್ದಾರೆ, ಅದನ್ನೆಲ್ಲ ನಾವು ತಯಾರಾಗಿದ್ದೀವಿ. ಅದು ನಮ್ದು 24 hours ಎಮರ್ಜೆನ್ಸಿ ಪ್ಲಸ್ ಡೆಡ್ ಬಾಡೀಸ್ ಆಗ್ಲಿ, ಕ್ಯಾಶುಯಾಲಿಟೀಸ್ ಆಗ್ಲಿ, ಅದಕ್ಕೆಲ್ಲ ನಾವು ತಯಾರಿದ್ದೇವೆ ನಾವು. ಹೌದು. ಈಗ ಪೂಂಚಿನಲ್ಲಿ ಆಗಿರೋದ್ರ ನೀವು ಅವಾಗ ಹೇಳಿದ್ರಿ, ನಿಮ್ಗೆ ಪರಿಚಯ ಇರುವಂತವ್ರ ಮೇಲೆ ಕೂಡ ಅಟ್ಯಾಕ್. ಹೌದು. ಪೂಂಚಲ್ಲಿ ಗುರುದ್ವಾರದ ಮೇಲೆ ಅಟ್ಯಾಕ್ ಆಗಿದೆ. ಪ್ಲಸ್ ಅಲ್ಲಿ ಜನ ಮನೆ, ಬಸ್ ಸ್ಟ್ಯಾಂಡ್ಗೂ ಅಲ್ಲೆಲ್ಲ ಇದು ಅಟ್ಯಾಕ್ ಮಾಡಿ, ಅಂದ್ರೆ ಶೆಲ್ಸ್ ಬಿದ್ದಿದೆ. ಓಕೆ. ಶೆಲ್ಲಿಂಗ್, ನಾಟ್ ಎ ಮಿಸೈಲ್, ಶೆಲ್ಲಿಂಗ್. ಓಕೆ. ಅಲ್ಲಿ ನಾರ್ಮಲಿ ಅಲ್ಲಿ ಶೆಲ್ಲಿಂಗ್ ಮಾಡ್ತಾರೆ.
ಈ ಕೃಷ್ಣ ಘಾಟ್ ಶೆಲ್ಲಿಂಗ್ sector, ಮಾಡ್ತಾರೆ ಈ ಬಿಕಾಸ್ ದಟ್ ಇಸ್ ಅಗೇನ್ ಕಾಡುಗಳಲ್ಲಿ ಕ್ಲೋಸ್ ಟು ಬಾರ್ಡರ್, ಕ್ಲೋಸ್ ಟು ವೆರಿ ಬಾರ್ಡರ್. ಕ್ಲೋಸ್ ಟು ಬಾರ್ಡರ್. ಆ ನದಿ ದಾಟಿದ್ರೆ ಆ ಕಡೆ ಪಾಕಿಸ್ತಾನದ ಪೂಂಚ್ ಬರುತ್ತೆ, ನಿಜ, ಈ ಕಡೆ ನಿಜ, ಇಂಡಿಯಾದ ನಿಜ, ಪೂಂಚ್ ನಿಜ. ಇದೆ. ಹಾಗಾಗಿ ಸೇಮ್ ಥಿಂಗ್ ನಮ್ಮ ಸಂಸ್ಥೆ ಇರೋದನ್ನು ಅದೇ ತರ ಒಂದು 5-6 ಕಿಲೋಮೀಟರ್ ಅಲ್ಲೂ ಶೆಲ್ ಬರ್ತಾರೆ, ಡ್ರೋನ್ಸ್ ಸುಮಾರು ಬರ್ತಾ ಇರ್ತವೆ. ಇದು ಕಾಮನ್ ಆಗಿದೆ, ನಾವು ಮುಂಚೆನೂ ನೋಡಿದ್ದೇವೆ ಡ್ರೋನ್ಸ್ ಓಕೆ ಪಾಕಿಸ್ತಾನದಿಂದ. ಓಕೆ. ಹೌದು ಹೌದು.